ನನ್ನ ಹೆಸರು AT ನಾಗರಾಜ. ಇವತ್ತು ನಾವು ವಿದ್ಯಾಭ್ಯಾಸದಲ್ಲಿ ನಾವು ಏಕಾಗ್ರತೆಯನ್ನು ಯಾವ ರೀತಿ ತಂದುಕೊಳ್ಬೇಕು, ಯಾವ ರೀತಿ ಓದಬೇಕು ಅನ್ನೋದ್ರ ಬಗ್ಗೆ ಅವಲೋಕಿಸೋಣ. ಒಂದು ಸಲಕ್ಕೆ ಒಂದು ವಿಷಯವನ್ನು ಮಾತ್ರವೇ ಅಧ್ಯಯನಕ್ಕೆ ತೆಗೆದುಕೊಳ್ಳಬೇಕು ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ಒಂದು ವಿಷಯವನ್ನು ಅಧ್ಯಯನ ಮಾಡಲು ಕುಳಿತರೆ ಕನಿಷ್ಠ ಪಕ್ಷ 1 ಗಂಟೆಯ ಕಾಲವಾದರೂ ಮನಸ್ಸು ಅದರಲ್ಲೇ ತನ್ಮಯವಾಗಿರುವಂತೆ ನೋಡಿಕೊಳ್ಳಬೇಕು. ಪುಸ್ತಕವನ್ನು ಸುಮ್ಮನೆ ಓದಿಕೊಂಡು ಹೋದರೆ ಅಧ್ಯಯನ ಮಾಡಿದಂತಾಗುವುದಿಲ್ಲ. ಪುಸ್ತಕವನ್ನು ಸುಮ್ಮನೆ ಓದಿಕೊಂಡು ಹೋಗುವುದಕ್ಕೂ ಅಧ್ಯಯನ ಮಾಡುವುದಕ್ಕೂ ಬಹಳ ವ್ಯತ್ಯಾಸವಿದೆ ಎಂಬುದನ್ನು ತಿಳಿದಿರಬೇಕು. ಆದರೆ ಏಕಾಗ್ರತೆ ಮಾತ್ರ ಇವೆರಡಕ್ಕೂ ಸಮಾನವಾಗಿ ಅಗತ್ಯ ಇರುವ ಅಂಶವನ್ನು ಪುಸ್ತಕವನ್ನು ಸುಮ್ಮನೆ ಓದಿಕೊಂಡು ಹೋದಾಗ ಅದರ ಅಭಿಪ್ರಾಯವೇನೆಂದು ತಿಳಿಯುತ್ತದೆ ಅಷ್ಟೇ. ಆದರೆ ಅದನ್ನೇ ಅಧ್ಯಯನ ಮಾಡಿದಾಗ ನಮ್ಮ ಮನಸ್ಸು ಅದರಲ್ಲಿ ವಿವರಿಸಲಾದ ವಿಷಯದ ಆಳಕ್ಕೆ ಹೋಗಿ ಅಂತರಾರ್ಥವನ್ನು ಅರಿಯುತ್ತದೆ. ಇದರಿಂದಾಗಿ ಅಂದು ಮಾಡಿದ ಅಧ್ಯಯನದ ವಿಷಯ ನಮ್ಮ ಸ್ವಾಧೀನಕ್ಕೆ ಬರುತ್ತದೆ ಮತ್ತು ಇದು ಮುಂದಿನ ವಿಷಯದ ಅಧ್ಯಯನಕ್ಕೆ ನೆರವಾಗುತ್ತದೆ. ಹಲೋ ಫ್ರೆಂಡ್ಸ್, ಇನ್ನೂ ಹೆಚ್ಚಿಗೆ ವಿದ್ಯಾಭ್ಯಾಸವನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಯಲು ನಮ್ಮ www.sunnaturalplus.com ಲಾಗಿನ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಟೀಕೆ, ಟಿಪ್ಪಣಿಗಳನ್ನು ಮರೆಯದೆ sunnaturalplus@gmail.comಗೆ ಮೇಲ್ ಮಾಡಿ. ವಂದನೆಗಳೊಂದಿಗೆ AT ನಾಗರಾಜ, ನೇರ ಮಾರುಕಟ್ಟೆಯ ಪ್ರತಿನಿಧಿ ಮತ್ತು ವ್ಯಕ್ತಿತ್ವ ವಿಕಸನ ತರಬೇತುಗಾರ.